ಈಗ ಸಂಪೂರ್ಣವಾಗಿ ಎಲೆಕ್ಷನ್ ಕಮಿಷನ್ನು ಅದು ಅಟಾನಮಸ್ ಆಗಿರ್ತಕ್ಕಂಥದ್ದು, ಕಾನ್ಸ್ಟಿಟ್ಯೂಷನಲ್ ಬಾಡಿ, ಅದು ಸಾಂವಿಧಾನಿಕ ಅಧಿಕಾರ ಇರ್ತಕ್ಕಂಥ ಒಂದು ಸಂಸ್ಥೆ. ಅದಕ್ಕೆ ಯಾರೂ ಸಹ ದುರುಪಯೋಗ ಪಡಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇಡೀ ದೇಶದಲ್ಲಿ ಇವರು ದುರುಪಯೋಗ ಪಡಿಸ್ಕೊಂಡು ಇಲ್ಲೂ ಸಹ ಅದನ್ನು ಮಾಡೋಕ್ಕೆ ಹೋಗ್ತಾರೆ. ಕರ್ನಾಟಕ ರಾಜ್ಯದನ್ನು ಜನ ಮತ್ತು ರಾಜಕಾರಣದಲ್ಲಿ ಇರ್ತಕ್ಕಂಥ BJP ಒಂದು ಬಿಟ್ಟರು, ಜನತಾದಳ ಬಿಟ್ಟರೆ ಬಾಕಿ ಎಲ್ಲ ರಾಜಕೀಯ ಪಕ್ಷಗಳು ಲಾ ಅಬೈಡಿಂಗ್ ಸಿಟಿಸನ್ಸು, ಕಾನೂನಿನ ಚೌಕಟ್ಟಿನಲ್ಲಿ ನಡೀತಕ್ಕಂಥವ್ರು. ಆದ್ದರಿಂದ ಇವರು ಸುಳ್ಳು ಆರೋಪಗಳನ್ನ ಮಾಡಿ ಅಧಿಕಾರವನ್ನು ಹಿಡಿಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಸಂವಿಧಾನವನ್ನು ಬುಡಮೇಲು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ನಾವೆಲ್ಲರೂ ಸಹ ಇದ್ದೇವೆ. ಈಗ ಅದನ್ನೇ ನಾನು ಹೇಳ್ತಾ ಇರೋದು, ಕುಮಾರಸ್ವಾಮಿ ಅವರನ್ನು ದಾಳವಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಅವ್ರಿಗೆ ಬೇಕಾದಾಗ ದೊಡ್ಡಗೌಡರಿಗೆ ತಗೊಂಡೋಗಿ ರಾಜ್ಯಸಭಾ ಮಾಡಿ, ಆವಾಗ ಕಾಂಗ್ರೆಸ್ ಪಕ್ಷದವ್ರು ಮಾಡಿದ್ದು. ಈ ಬಾರಿ ಅವ್ರಿಗೆ ಮೂಗಿಗೆ ಬೆಣ್ಣೆ ಹಚ್ಚಿ ಬಿಟ್ಬಿಟ್ಟಿದ್ರು. ಆದ್ದರಿಂದ ಕುಮಾರಸ್ವಾಮಿ ಅವರು ಸ್ವಲ್ಪ ಹಿಂದಿನ ಇತಿಹಾಸ ನೋಡಿದ್ರೆ ಚೆನ್ನಾಗಿ ಗೊತ್ತಾಗುತ್ತೆ. ಭಾರತೀಯ ಜನತಾ ಪಾರ್ಟಿ ಇನ್ನು ಸ್ವಲ್ಪ ದಿವಸದಲ್ಲಿ JDSನ ಒಡೆಯೋದು ಅಥವಾ ಮುಗಿಸೋದು ಕೆಲಸ ಮಾಡ್ತಾರೆ. ಆವಾಗ ಅವ್ರಿಗೇನಾದರೂ ರಕ್ಷಣೆ ಕೊಡಬೇಕಂದ್ರೆ ನಾವೇ ಕೊಡಬೇಕು. ಯಾಕಂದರೆ ಸೋನಿಯಾ ಗಾಂಧಿಯವರು ತೃಣಮೂಲ ಕಾಂಗ್ರೆಸ್ ಅವ್ರಿಗೂ ರಕ್ಷಣೆ ಕೊಡ್ತಾ ಇದ್ದಾರೆ, ಆಮ್ ಆದ್ಮಿ ಪಾರ್ಟಿಗೂ ರಕ್ಷಣೆ ಕೊಟ್ಟರು. ಯಾರ್ಯಾರು BJPಯಿಂದ ತೊಂದರೆ ಈಡಾಗಿದ್ದಾರೆ ಅವ್ರಿಗೆಲ್ಲ ತೊಂದರೆ ಜೊತೆಗೆ ನಿಲ್ಕೊಳ್ಳೋದು ಕಾಂಗ್ರೆಸ್ ಪಕ್ಷ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅಂತ ಹೇಳಿ ಇಚ್ಛೆ ಬಿಡ್ತಾರೆ. ಈಗ ಮಹಾರಾಷ್ಟ್ರದಲ್ಲಿ ಹೈಕೋರ್ಟ್ ಅವ್ರು ಏನು ಹೇಳಿದ್ದಾರೆ ಕೇಳಿ. ಹೈಕೋರ್ಟ್ ಜಡ್ಜ್ ಏನು ಹೇಳಿದ್ದಾರೆ, ಎಲ್ಲಿ ತನಕ ಹಾರ್ಸ್ ಟ್ರೇಡಿಂಗ್ ನಡೀತಾ ಇದೆ, ಕುದುರೆ ವ್ಯಾಪಾರ ನಡೀತಾ ಇದೆ, FIR ಆದ ತಕ್ಷಣ ಕುದುರೆ ವ್ಯಾಪಾರ ಆಗುತ್ತೆ, ವಾಷಿಂಗ್ ಮೆಷಿನ್ ಇದೆ ಪೊಲಿಟಿಕಲ್ ಪಾರ್ಟಿನಲ್ಲಿ, ಇಷ್ಟು ಕೆಳಮಟ್ಟಕ್ಕೆ ಪ್ರಜಾಪ್ರಭುತ್ವ ಬಂದಿದೆ ಅಂತೇಳಿ ನಾನೆಲ್ಲ ಹೇಳಿರೋದು. ಬಾಂಬೆ ಹೈಕೋರ್ಟ್ ಭಾಳ ಸೀರಿಯಸ್ ಸ್ಟ್ರಿಕ್ಚರ್ಸ್ ಪಾಸ್ ಮಾಡಿದೆ. ಅದು ಯಾರ ಮೇಲೆ ಮಾಡಿದ್ದಾರೆ ಅಂತ ನೀವೇ ಯೋಚನೆ ಮಾಡಿ. ಇಟ್ಲಿಕ್ಕೆ ಮಾಡಬೇಕು. ಈಗ ನಾವು ಯಾರಿಗಾದರೂ ನಮ್ಮ ಪಕ್ಷದ ಶಾಸಕರಿದ್ದರೆ ಅವ್ರನ್ನ ಆರಿಸಿ ಕಳಿಸಿದ್ದಾರೆ, ಅವರ ಜವಾಬ್ದಾರಿ. ಯಾರು ನಿಮಗೆ ಇದನ್ನು ಜಾಗೃತಿ ಮೂಡಿಸ್ತಾ ಇದ್ದಾರೆ ಅಂದರೆ ಯಾರಿಗೆ ಗೊತ್ತಾಗಬೇಕಲ್ಲ. ಅದನ್ನು ಕಾನೂನು ಬಾಹಿರ ಏನಲ್ಲ, ನಾವು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ. ಎನ್ಯುಮರೇಷನ್ ಫಾರಮ್ ನೀವು ಫಿಲ್ ಮಾಡಬೇಕು ಅಂತೇಳಿ. ಈ SIR ಅಂತ ಯಾಕೆ ತಂದರು? SIR ತಂದಿರೋದೇ ಗೊಂದಲ ಸೃಷ್ಟಿ ಮಾಡಲಿಕ್ಕೆ, ಮತಪಟ್ಟಿಯನ್ನು ಪರಿಷ್ಕರಣೆ ಮಾಡಲಿಕ್ಕೆ. ಅದು ವಿಶೇಷ ಸಮಗ್ರ ಪರಿಷ್ಕರಣ ಅಂತ ಬೇರೆ ಹೇಳಿದ್ದಾರೆ. ಅಂದರೆ 11 ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ. ದೇಶದ ಪ್ರಧಾನಮಂತ್ರಿಯಲ್ಲೇ ಡಾಕ್ಯುಮೆಂಟ್ ಇಲ್ಲ, ಸರ್ಟಿಫಿಕೇಟ್ ಇಲ್ಲ, ಡಿಗ್ರಿ ಸರ್ಟಿಫಿಕೇಟ್ ಇಲ್ಲ. ಬಡ ಗುಡಿಸಲಲ್ಲಿದ್ದವನಿಗೆ ಯಾವ ಸರ್ಟಿಫಿಕೇಟ್ ಕೇಳ್ತಾರೆ ನೀವು? ಆದ್ದರಿಂದ ಫೇಕ್, ಪೂರ್ತಿ ನಕಲಿ ಸ್ವತಂತ್ರ ಹೋರಾಟಗಾರರು, ನಕಲಿ ಪಕ್ಷದವರು, ನಕಲಿ ಓಟ್ಗಳಲ್ಲಿ ಗೆಲ್ಲೋರು, ಇವುಗಳ ಆರೋಪಗಳು ಇವೆಲ್ಲ. ಧನ್ಯವಾದಗಳು, ನಮಸ್ಕಾರ. ಒಂದು ಕ್ಲಾರಿಫಿಕೇಶನ್. ಶಿವಕುಮಾರ್ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗ ಇವರು ಆರೋಪ ಮಾಡಿದ್ದಾರೆ, ನಮ್ಮ ಪ್ರಹ್ಲಾದ್ ಜೋಶಿ ಅವರು ಯಾರ್ಯಾರು ಮತದಾನದ ಹಕ್ಕನ್ನ ಪಡೆಯಲ್ಲ ಅವ್ರಿಗೆ ನಾವೆಲ್ಲ ಗ್ಯಾರಂಟಿನ ಕಿತ್ತಾಕ್ತೀವಿ ಅಂತ ಹೇಳಿದ್ದಾರೆ ಅಂತ. ಅದು ಶುದ್ಧ ಹೇಳಿರೋದು. ವೆಸ್ಟ್ ಬೆಂಗಾಲ್ ಅಲ್ಲಿ ವೆಸ್ಟ್ ಬೆಂಗಾಲ್ ಸರ್ಕಾರ ಮಾಡಿದೆ, ಈ ತರ ಯಾರ್ಯಾರು ಇದನ್ನ ಏನೋ ವೋಟರ್ ಲಿಸ್ಟ್ ಅಲ್ಲಿ ಬಂದಿಲ್ಲ ಅವ್ರಿಗೆ ಸರ್ಕಾರಿ ಸವಲತ್ತುಗಳೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ ಅಲ್ಲಿ. ಮತ್ತೆ ಅಲ್ಲಿಗೆ ಏನೋ ಕೊಡ್ಬೇಕಾದ್ರೆ ಪಾಸ್ಪೋರ್ಟ್ ತೆಗೆದು ಹಾಕ್ತೀವಿ, ಅವರು ಬ್ಯಾಂಕ್ ಅಕೌಂಟ್ ಇಂದ ಅವ್ರನ್ನ ತೆಗಿತೀವಿ ಅಂತೆಲ್ಲ ಹೇಳಿದ್ದಾರೆ. ಅದನ್ನ ಅವರು ಜ್ಞಾಪಿಸಿದ್ದಾರೆ DK ಶಿವಕುಮಾರ್ ಅವರು. ಕೇಂದ್ರ ಸರ್ಕಾರದಿಂದ ಬರುವಂತ ಸವಲತ್ತುಗಳನ್ನ ಅವರು ಕಟ್ ಮಾಡ್ಬಿಡ್ತಾರೆ, ಅದರಿಂದ ನೀವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಮತದಾರರಾಗಿ ಅಂತ ಹೇಳಿದ್ದಾರೆ ಹೊತ್ತು ಶಿವಕುಮಾರ್ ಅವರು ನಾವು ಗ್ಯಾರಂಟಿನ ಕಟ್ ಮಾಡ್ತೀವಿ ಅಂತ ಅನ್ನೋ ಎಲ್ಲೂ ಉಪಯೋಗಿಸಿಲ್ಲ. ಅದು ಕ್ಲಾರಿಫಿಕೇಶನ್. ಅದ್ರ ಜೊತೆಗೆ ಒಂದು ನಿಮಿಷ, ಅದ್ರ ನೆಕ್ಸ್ಟ್ ಕೇಳಿದ್ರಿ ಅಲ್ಲ, ಒಬ್ಬೊಬ್ಬರೇ ಅಲ್ಲೋ, ಒಬ್ಬೊಬ್ಬರೇ ಇಲ್ಲ, ಒಬ್ಬೊಬ್ಬರೇ ಕೇಳಿ, ಒಬ್ಬೊಬ್ಬರೇ ಇರಿ ನಾ ಹೇಳಿ. ಅಲ್ಲ ಮುಖ್ಯಮಂತ್ರಿ ಹೇಳ್ತಾ ಇಲ್ಲ. ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಪ್ರಜಾಪ್ರಭುತ್ವದಲ್ಲಿ
ಸರ್ಕಾರದ ಸವಲತ್ತುಗಳು ಸಿಗಬೇಕಾದ್ರೆ ಅವರು ಜನಗಣತಿನಲ್ಲಿ ಅವ್ರ ಹೆಸರಿರಬೇಕು ಮತ್ತು ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರಿರಬೇಕು. ಯಾವ ಆಧಾರ್ ಕಾರ್ಡ್ ಎಲ್ಲ ಇರಬೇಕು. ಆಧಾರ್ ಕಾರ್ಡ್ನ ಲಿಂಕ್ ಮಾಡೋಕ್ಕಾಗೋದಿಲ್ಲ ಅಂತಲೂ ಹೇಳಿದ್ದಾರೆ ಈ ಎಲೆಕ್ಷನ್ ಕಮಿಷನ್ ಈ ಎನ್ಯುಮರೇಷನ್ ಫಾರಮಲ್ಲಿ. ಆದ್ದರಿಂದ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅಂದರೆ, ನಿಮ್ಮ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಇರಲಿಲ್ಲ ಅಂದರೆ ನಿಮಗೆ ಗ್ಯಾರಂಟಿಗಳು ಸಿಗೋದು ಕಷ್ಟ ಆಗುತ್ತೆ ಅಂತ. ಅಂದರೆ ಹುನ್ನಾರ ಮಾಡ್ತಾ ಇದ್ದಾರೆ. ಯಾಕಂದರೆ ಗ್ಯಾರಂಟಿನ ಅವರಿಗೆ ಜೀರ್ಣ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಯಾಕಂದರೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂದರೆ ಸ್ವಾಭಿಮಾನದಿಂದ ಬದುಕಲಿಕ್ಕೆ ನಾವೆಲ್ಲ ಗ್ಯಾರಂಟಿ ಸ್ಕೀಮನ್ನು ಕೊಟ್ಟಿರ್ತಕ್ಕಂಥದ್ದು. ಜನಸಾಮಾನ್ಯರು ಸ್ವಾಭಿಮಾನದಲ್ಲಿ ಬದುಕಬಾರ್ದು, ಅದಕ್ಕೋಸ್ಕರ ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರು ಕಟ್ ಮಾಡಿ. ಹೇಳಿ ಸರ್, ಒಂದು ಸ್ವಲ್ಪ ನಾನು ಮುಗಿಸ್ಬಿಡ್ತೀನಿ. ನಾನು ಮುಗಿಸ್ತೀನಿ ಹೇಳಿ, ಆಮೇಲೆ ಹೇಳಿ ನಾನು ಹೇಳ್ತೀನಿ. ಮತದಾರ ಪಟ್ಟಿಯಲ್ಲಿ ಇರಲಿಲ್ಲ ಅಂದರೆ ಕೇಂದ್ರ ಸರ್ಕಾರದಲ್ಲಾಗಲಿ ರಾಜ್ಯ ಸರ್ಕಾರದಲ್ಲಾಗಲಿ ಇರೋ ಕಾರ್ಯಕ್ರಮಗಳನ್ನು ಯಾವುದೂ ಸಹ ಜನಸಾಮಾನ್ಯರಿಗೆ ಹೋಗೋದಿಲ್ಲ. ಪ್ರಜಾಪ್ರಭುತ್ವದ ಸಂವಿಧಾನದ ಆಶಯ ಅಂದರೆ ಏನು ಅಂದರೆ, ಸಮಾಜದಲ್ಲಿರ್ತಕ್ಕಂಥ ಕಟ್ಟಕಡೆಯ ವ್ಯಕ್ತಿ, ಕಟ್ಟಕಡೆಯ ಪಂಕ್ತಿಯಲ್ಲಿರ್ತಕ್ಕಂಥವನಿಗೂ ಸಹ ಸರ್ಕಾರದ ಸೌಲಭ್ಯಗಳು ಹೋಗಬೇಕು. ಅದು ಹೋಗ್ಬೇಕಂದ್ರೆ ನಿಮ್ಗೆ ಐಡೆಂಟಿಟಿ ಬೇಕಲ್ಲ, ಅದು ಹೇಳಿರೋದು ಶಿವಕುಮಾರ್ ಅವರು. ಕಟ್ ಮಾಡ್ತೀವಿ ಅಂತ ಏನು ಹೇಳಿಲ್ಲ. ಆಮೇಲೆ ವೆಸ್ಟ್ ಬೆಂಗಾಳಲ್ಲಿ ಪಾಸ್ಪೋರ್ಟೇ ಕೊಟ್ಟಿಲ್ಲ, ಇದಿಲ್ಲ ಅಂತ, ವೋಟರ್ ಐಡಿ ಅಂತ ಅಷ್ಟು ಹೇಳ್ತಿರಲ್ಲ. ಅಮೃತ್ಯ ಸೇನ್ ಇಡೀ ಪ್ರಪಂಚದಲ್ಲಿ ನೋಬೆಲ್ ಪ್ರೈಸ್ ವಿನ್ನರ್, ಅವ್ರ ಹೆಸರು ಕಟ್ ಮಾಡಿದ್ದಾರೆ. ಯಾಕಂದರೆ ಅವ್ರು BJP ವಿರುದ್ಧ ಇದ್ದಾರೆ ಅಂತ. ಮತ್ತು ಒಬ್ಬ ಫುಟ್ಬಾಲ್ ಪ್ಲೇಯರು ಗೋವಾದಲ್ಲಿ ನೇವಲ್ ಆಫೀಸರ್, ಕಮಾಂಡರ್ ಇನ್ ಚೀಫ್ ಅವರು ನೇವಲ್ ರಿಟೈರ್ಡ್, ಅವ್ರ ಹೆಸರು ಕಟ್ ಮಾಡಿದ್ದಾರೆ. ಸೊ ಭಾರತೀಯ ಜನತಾ ಪಾರ್ಟಿಯವರಿಂದ ನಾವು ಏನು ಕಲಿಬೇಕಾದಿಲ್ಲ. ಕ್ಲಾರಿಫೈ ಮಾಡಿದ್ದಾರೆ, ಜಾತಿ ಇಲ್ಲ. ಆಯ್ತು. ಯಾವುದು ಗೃಹಲಕ್ಷ್ಮಿ, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಅದರಲ್ಲಿ ಸುಮಾರು 60,000 ಫೇಕ್ ಕಾರ್ಡ್ಗಳಿರೋದು ನಮ್ಮ ಗಮನಕ್ಕೆ ಬಂದಿದೆ. ಸತ್ತೋಗಿರೋರ ಹೆಸರಲ್ಲೂ ಸಹ ದುಡ್ಡು ತಗೋತಾ ಇದ್ದಾರೆ. ಫೇಕ್ ನಂಬರ್ಗಳು, ಅವರೆಲ್ಲ ಮಹಾರಾಷ್ಟ್ರದಲ್ಲಿದ್ದಾರೆ, ಫೋನ್ ಮಾಡಿದ್ರೆ ಅಲ್ಲಿದ್ದಾರೆ, ಅವರು ಸಹ ದುಡ್ಡು ಡ್ರಾ ಮಾಡ್ತಾ ಇದ್ದಾರೆ. ಇದನ್ನು ನಿಲ್ಲಿಸ್ಲಿಕ್ಕೋಸ್ಕರ ನಾವೊಂದು ಪರಿಷ್ಕರಣೆ ಮಾಡ್ತಾ ಇದ್ದೇವೆ ವಿನಃ ಅದು ಹಾರ್ಡ್ ಆ್ಯಂಡ್ ಫಾರ್ಸ್ ಏನಿಲ್ಲ. ಕೆಲವು ಡೂಪ್ಲಿಕೇಟ್ಗಳು ಅಂತ ಹೆಸರು ಬಿಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ, ಅದಕ್ಕೆ ಮಾಡ್ತಾ ಇದ್ದಾರೆ ವಿನಃ ನಾವು ಯಾರಿಗೂ ಸಹ ನಿಮ್ಮ ಹೆಸರು ತೆಗಿತೀವಿ ಅಂತ ಎಲ್ಲೂ ಸಹ ಹೇಳಿಲ್ಲ.